ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು KVL ಅಂತಂದ್ರೆ ಮೆಶ್ ಅನಾಲಿಸಿಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಈ KVL ಇರ್ಬೋದು, KCL ಇರ್ಬೋದು, ಇವುಗಳಲ್ಲಿ ಡಿಫರೆಂಟ್ ಪ್ರಾಬ್ಲಮ್ ಅನ್ನ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನಾನು ಡಿಫರೆಂಟ್ ವೇರಿಯೇಷನ್ ಇರುವಂತ ಎಲ್ಲಾ ಪ್ರಾಬ್ಲಮ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಸಿಗುತ್ತೆ, ಮತ್ತೆ ಐ ಬಟನ್ ಅಲ್ಲೂ ಕೂಡ ಸಿಗುತ್ತೆ, ನೀವು ನೋಡ್ಬೋದು. ಸರಿನಾ? ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಒಳ್ಳೇದು. ಈಗ ಈ ಕೊಟ್ಟಿರುವಂತಹ ಸರ್ಕ್ಯೂಟ್ಗೆ KVL ಅನ್ನ ಅಪ್ಲೈ ಮಾಡಬೇಕು. ಮತ್ತೆ ಅವ್ರು ಹೇಳಿರೋದೇನು, ಫೈಂಡ್ ದ ವೋಲ್ಟೇಜ್ ಬಿಟ್ವೀನ್ ಪಾಯಿಂಟ್ ಎ ಅಂಡ್ ಬಿ. ಪಾಯಿಂಟ್ ಎ ಇಲ್ಲಿದೆ, ಪಾಯಿಂಟ್ ಬಿ ಇಲ್ಲಿದೆ. ಸೊ ಈ ಪಾಯಿಂಟ್ ಎ ಇಂದ ಶುರುವಾಗಿ ಪಾಯಿಂಟ್ ಬಿ ವರೆಗೂ ಇರುವಂತಹ ವೋಲ್ಟೇಜ್ ಅನ್ನ ಕಂಡುಹಿಡಿಬೇಕು. ಸೊ ವೋಲ್ಟೇಜ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ನನಗೆ ಈ ಕರೆಂಟ್ ವ್ಯಾಲ್ಯೂಗಳು ಗೊತ್ತಾಗಬೇಕು. ಯಾಕಂತಂದ್ರೆ ನೋಡಿ, ಇಲ್ಲಿ ವೋಲ್ಟೇಜ್ ಸೋರ್ಸ್ ಇದೆ, ರೆಸಿಸ್ಟೆನ್ಸ್ಗಳಿವೆ. ಸೊ ಈ ಎ ಮತ್ತೆ ಬಿ ಮಧ್ಯ ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಸೋರ್ಸ್ ಇದೆ, ಬಟ್ ನನಗೆ ಕರೆಂಟ್ ಏನು ಅಂತ ಗೊತ್ತಿಲ್ಲ. ಸೊ ಕರೆಂಟ್ ಗೊತ್ತಿಲ್ಲದಲ್ಲೇ ಇರುವಂತ ಕಾರಣ ನಾನು KVL ಅನ್ನ ಅಪ್ಲೈ ಮಾಡಿ, ಇಲ್ಲಿ ಎಷ್ಟು ಲೂಪ್ಗಳಿವೆ ನೋಡಿ, ಇದು ಮೊದಲನೇ ಲೂಪು, ಇದು ಎರಡನೇ ಲೂಪು. ಸೊ ಫಸ್ಟ್ ನಾವೇನ್ ಕೆಲಸ ಮಾಡಬೇಕು ಅಂತಂದ್ರೆ ಕರೆಂಟಿನ ಡೈರೆಕ್ಷನ್ ಅನ್ನ ಈ ಒಂದು ಲೂಪ್ ಅಲ್ಲಿ ಸ್ಪೆಸಿಫೈ ಮಾಡಬೇಕು. ನಾನು ಕ್ಲಾಕ್ ವೈಸ್ ರೊಟೇಷನ್ ತಗೊಂತೀನಿ. ನೀವು ಒಂದೊಂದ್ಸಲಿ ಹೇಳ್ತಾರೆ, ಸೊ ಒಂದೊಂದ್ಸಲಿ ಟೀಚರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಪಾಸಿಟಿವ್ ನೆಗೆಟಿವ್ ಟರ್ಮಿನಲ್ ಮೇಲೆ ನಿಮ್ಗೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಯಾವ ರೀತಿ ತಗೋಬೇಕು ಅಂತ ಹೇಳ್ತಾರೆ, ಬಟ್ ಅದು ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಲೂಪ್ ಇರ್ಲಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಕ್ಲಾಕ್ ವೈಸ್ ರೊಟೇಷನ್ ತಗೊಳ್ಳಿ. ಸೊ ಇಲ್ಲೂ ಕೂಡ ಕ್ಲಾಕ್ ವೈಸ್, ಇಲ್ಲೂ ಕೂಡ ಕ್ಲಾಕ್ ವೈಸ್. ಲೂಪ್ 1 ಅಲ್ಲಿ ಇರುವಂತಹ ಕರೆಂಟ್ ಅನ್ನ ನಾನು I1 ಅಂತ ಕರಿತೀನಿ, ಲೂಪ್ 2 ಅಲ್ಲಿ ಇರುವಂತಹ ಕರೆಂಟ್ ಅನ್ನ ನಾನು I2 ಅಂತ ಕರಿತೀನಿ. ಸರಿನಾ? ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಮೊದಲನೇ ಲೂಪ್ಗೆ KVL ಅನ್ನ ಅಪ್ಲೈ ಮಾಡೋಣ. ಅಪ್ಲೈ KVL ಟು ಲೂಪ್ ನಂಬರ್ 1. ಸೊ ಮೊದಲನೇ ಲೂಪಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದ್ರೆ ನೋಡಿ, ಕ್ಲಾಕ್ ವೈಸ್ ರೊಟೇಷನ್. ಸೊ ಇದೇನಾಗ್ತಿದೆ, ಕ್ಲಾಕ್ ವೈಸ್ ರೊಟೇಷನ್ ಇಂದ ಕರೆಂಟು ಹಿಂಗ್ ಬಂದಿದ್ದು ನೆಗೆಟಿವ್ ಇಂದ ಎಂಟರ್ ಆಗ್ತಾ ಇದೆ. ಕ್ಲಾಕ್ ವೈಸ್ ರೊಟೇಷನ್ ಅಂತಂದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದೆ. ಇಲ್ಲಿ ವೋಲ್ಟೇಜ್ ಸೋರ್ಸ್ ನೆಗೆಟಿವ್ ಇಂದ ಪಾಸಿಟಿವ್. ಸೊ ಏನ್ ಮಾಡಬೇಕು, -12. ನಾವೇನೇ ಇದ್ರೂ ಕೂಡ KVL ಕಿರ್ಚಾಫ್ ವೋಲ್ಟೇಜ್ ಲಾ ಆಗಿರೋದ್ರಿಂದ ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ನಾವು ಇಲ್ಲಿ ಬರಿಬೇಕು. ಸೊ ಇದು ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಇರೋದ್ರಿಂದ ನೆಗೆಟಿವ್ ಇಂದ ಕರೆಂಟ್ ಎಂಟರ್ ಆಗ್ತಾ ಇದೆ. ಸೊ -12. ನೆಕ್ಸ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಹತ್ರ ಹೋಗ್ತಾ ಇದೆ. ಈ ರೆಸಿಸ್ಟೆನ್ಸ್ ಹತ್ರ ನಮಗೆ ಪಾಸಿಟಿವ್ ನೆಗೆಟಿವ್ ಏನಿರಲ್ಲ, ಜಸ್ಟ್ ಪಾಸಿಟಿವ್ ಮಾತ್ರ ಯೂಸ್ ಮಾಡ್ತೀವಿ. ಬಟ್ ಇದು ರೆಸಿಸ್ಟೆನ್ಸ್, ನನಗೆ ಬೇಕಾಗಿರೋದು ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ. ನಮಗೆ ಏನ್ ಗೊತ್ತಿದೆ, ಓಮ್ಸ್ ಲಾ ಪ್ರಕಾರ, ಓಮ್ಸ್ ಲಾ ಏನ್ ಹೇಳುತ್ತೆ, V = IR ಅಲ್ವಾ? ಸೊ ಕರೆಂಟ್ ಗೊತ್ತಿದೆ I1, ರೆಸಿಸ್ಟೆನ್ಸ್ ಗೊತ್ತಿದೆ 1. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾನು V ಫಾರ್ಮೆಟ್ ಅಲ್ಲಿ ಬರೀಬಹುದು. ಸೊ ಏನು, 1 × I1. ನೆಕ್ಸ್ಟ್ ಇದೇ ಲೂಪ್ ಅಲ್ಲಿ ಇನ್ನೊಂದು ರೆಸಿಸ್ಟೆನ್ಸ್ ಇದೆ, ಈ ತರ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾ ಇನ್ನೊಂದು ರೆಸಿಸ್ಟೆನ್ಸ್ ಹತ್ರ ಬಂದಿದೆ, ದಟ್ ಈಸ್ 3 ಓಮ್ ರೆಸಿಸ್ಟೆನ್ಸ್. ಕರೆಂಟ್ ಈಸ್ I1. ಸೊ +3 × I1. ನೀವು ಕೇವಲ ಸೈನ್ ಅನ್ನ ಎಲ್ಲಿ ಚೇಂಜ್ ಮಾಡಬಹುದು ಅಂತಂದ್ರೆ ವೋಲ್ಟೇಜ್ ಹತ್ರ ಮಾತ್ರ, ರೆಸಿಸ್ಟೆನ್ಸ್ ಹತ್ರ ಯಾವತ್ತಿದ್ರೂ ಕೂಡ ಪಾಸಿಟಿವ್. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 0. ಯಾಕೆ? ವೋಲ್ಟೇಜ್, ದ ಟೋಟಲ್ ವೋಲ್ಟೇಜ್ ಇನ್ ದ ಲೂಪ್ ವಿಲ್ ಬಿ ಈಕ್ವಲ್ ಟು 0 ಇನ್ KVL. ಈಗ ಇದರದ್ದು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. -12 1I1 + 3I1 ಏನಾಗುತ್ತೆ, 4I1 ವಿಲ್ ಬಿ ಈಕ್ವಲ್ ಟು 0. 4I1 ವಿಲ್ ಬಿ ಈಕ್ವಲ್ ಟು 12. -12 ನ ಆ ಕಡೆ ಕಳಿಸಿದ್ರೆ 12. ಸೊ I1 ವಿಲ್ ಬಿ ಈಕ್ವಲ್ ಟು 12 / 4 ಅಂದ್ರೆ 4 3s are 12. ನಮಗೆ I1 ವ್ಯಾಲ್ಯೂ ಗೊತ್ತಾಯ್ತು, ಅಂದ್ರೆ ಕರೆಂಟ್ ಅಕ್ರಾಸ್ ದ ಲೂಪ್ 1 ನಮಗೂ ಗೊತ್ತಾಗಿದೆ. ಈಗ ಲೂಪ್ 2 ಅಲ್ಲಿ ಇರುವಂತಹ ಕರೆಂಟ್ ಅನ್ನ ಕಂಡುಹಿಡಿಯೋಣ. ಸೊ ಅಪ್ಲೈ KVL ಟು ಲೂಪ್ ನಂಬರ್ 2. ಸೊ ಇವಾಗ ಅಪ್ಲೈ ಮಾಡಿದ್ರೆ ನೋಡಿ, ಕ್ಲಾಕ್ ವೈಸ್ ರೊಟೇಷನ್. ನೀವು ಫಸ್ಟ್ ಇದೇ ರೆಸಿಸ್ಟೆನ್ಸ್ ತಗೋಬೇಕು, ಇದೇ ವೋಲ್ಟೇಜ್ ತಗೋಬೇಕು, ಇದೇ ರೆಸಿಸ್ಟೆನ್ಸ್ ತಗೋಬೇಕು ಅಂತ ಏನಿಲ್ಲ. ಒಟ್ಟಿನಲ್ಲಿ ಈ ಒಂದು ಲೂಪ್ ಅಲ್ಲಿ ಇರುವಂತಹ ಎಲ್ಲಾ ಕಾಂಪೋನೆಂಟ್ಸ್ ಗಳನ್ನು ಇಲ್ಲಿ ಬರಿಬೇಕಷ್ಟೇ. ಈಗ ಫಸ್ಟ್ ನಾವು ರೆಸಿಸ್ಟೆನ್ಸ್ ಅನ್ನೇ ತಗೊಳ್ಳೋಣ. ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾ ಇದೆ. ಇಲ್ಲಿ ನಾನು ಹೇಳಿದೆ ರೆಸಿಸ್ಟೆನ್ಸ್ ಗಳಿಗೆ ಕೇವಲ ಪಾಸಿಟಿವ್ ಮಾತ್ರ ಯೂಸ್ ಮಾಡೋದು. V = IR ಫಾರ್ಮೆಟ್ ಅಲ್ಲಿ ಬರೀಬೇಕು. ಸೊ ರೆಸಿಸ್ಟೆನ್ಸ್ ಇದೆ, ಕರೆಂಟ್ ಏನು ಲೂಪ್ 2 ಅಲ್ಲಿ ಇರೋದು I2. ಸೊ 2 × I2. ನೆಕ್ಸ್ಟ್ ಹಿಂಗೆ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾ ಎಲ್ಲಿಗೆ ಬರ್ತಾ ಇದೆ, ಮೈನಸ್ ಇಂದ ಎಂಟರ್ ಆಗ್ತಾ ಇದೆ ಈ ರೀತಿ. ಸೊ ಮೈನಸ್ ಇಂದ ಪಾಸಿಟಿವ್ ಗೆ ಎಂಟರ್ ಆಗ್ತಾ ಇದೆ. ದಿಸ್ ಈಸ್ ದ ವೋಲ್ಟೇಜ್ ಸೋರ್ಸ್. ಸೊ ವೋಲ್ಟೇಜ್ ಸೋರ್ಸ್ ಆಗಿರೋದ್ರಿಂದ -30 ವೋಲ್ಟ್
ನೆಕ್ಸ್ಟ್ ಮತ್ತೆ ಕ್ಲಾಕ್ ವೈಸ್ ರೊಟೇಷನ್ ಅಂದರೆ 3 ಓಮ್ ರೆಸಿಸ್ಟೆನ್ಸ್ ಹತ್ರ ಬಂತು. ಯಾವ ಕರೆಂಟ್ ಇರೋದು? I2. ಸೊ ಪ್ಲಸ್ 3 ಇಂಟು I2 ವಿಲ್ ಬಿ ಈಕ್ವಲ್ ಟು 0. 3 ಕಾಂಪೊನೆಂಟ್ ಇದ್ದು ಮೂರನ್ನು ಕೂಡ ಯೂಸ್ ಮಾಡಿದ್ವಿ. ಈಗ 2I2 ಪ್ಲಸ್ 3I2 ಏನಾಗುತ್ತೆ? 5I2 ಮೈನಸ್ 30 ವಿಲ್ ಬಿ ಈಕ್ವಲ್ ಟು 0. 30ನ ಆ ಕಡೆ ಕಳಿಸಿದ್ರೆ 5I2 ವಿಲ್ ಬಿ ಈಕ್ವಲ್ ಟು 30. ಸೊ I2 ವಿಲ್ ಬಿ ಈಕ್ವಲ್ ಟು 30 ಡಿವೈಡೆಡ್ ಬೈ 5. 6 5 30. ಸೊ I2 ವ್ಯಾಲ್ಯೂ ಕೂಡ ನಮಗೆ ಗೊತ್ತಾಯ್ತು, ಏನು? 6. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು? ವೋಲ್ಟೇಜ್ ಬಿಟ್ವೀನ್ ದ ಪಾಯಿಂಟ್ ಎ ಅಂಡ್ ಬಿ. ಸೊ ಇದನ್ನ ನಾನೇನಂತ ಕರಿತೀನಿ? VAB ಅಂತ ಕರೆಯೋಣ, ಸರಿನಾ? VAB ನ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ರೀತಿ ಈಸಿಯಾಗಿ ಫೈಂಡ್ ಔಟ್ ಮಾಡೋದು ಅಂತಂದ್ರೆ, ಇದನ್ನ ನಾನು ಸಪರೇಟ್ ಡಯಾಗ್ರಾಮ್ ಆಗಿ ಬರಿತೀನಿ ಒಂದ್ಸಲಿ ಅರ್ಥ ಆಗೋದಕ್ಕೋಸ್ಕರ. ಸೊ ಎ ಇಲ್ಲಿಂದ ಶುರು ಆಗ್ತಾ ಇದೆ. ನೆಕ್ಸ್ಟ್ 3 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ 13 ವೋಲ್ಟ್ ಬ್ಯಾಟ್ರಿ ಇದೆ. ಇಷ್ಟು 13 ವೋಲ್ಟ್ ಬ್ಯಾಟ್ರಿ ಇದೆ ನಮಗೆ. ನೆಕ್ಸ್ಟ್ ಮತ್ತೆ 2 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಇದು 3 ಕಾಂಪೊನೆಂಟ್ಗಳಿವೆ ನಮ್ಮ ಎ ಮತ್ತೆ ಬಿ ಮಧ್ಯ, ಸರಿನಾ? ಈಗ ಈ 3 ಕಾಂಪೊನೆಂಟ್ಗಳನ್ನು ಯೂಸ್ ಮಾಡಿಕೊಂಡು ವೋಲ್ಟೇಜ್ ಅನ್ನ ಕಂಡುಹಿಡಿಬೇಕು. ಎಲ್ಲಿ? ಎಲ್ಲಿ ಎ ಇಂದ ಬಿ ಮಧ್ಯೆ ಇರುವಂತಹ ವೋಲ್ಟೇಜ್. ನಾನು ಇವಾಗ ವೋಲ್ಟೇಜ್ ಅನ್ನ ಕಂಡುಹಿಡಿಬೇಕು ಅಂದ್ರೆ, ಟೋಟಲ್ ವೋಲ್ಟೇಜ್ ಏನು ಇದ್ರ ಮಧ್ಯೆ ಇದೆ ಅದನ್ನ ವೋಲ್ಟೇಜ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ, ಇಲ್ಲಿರುವಂತಹ ಎಲ್ಲಾ ಸೋರ್ಸ್ ಅಥವಾ ಎಲ್ಲಾ ಕಾಂಪೊನೆಂಟ್ಗಳು ಏನಾಗಿರ್ಬೇಕು? ವೋಲ್ಟೇಜ್ ಪರ್ಸ್ಪೆಕ್ಟಿವ್ ಅಲ್ಲಿ ಇರಬೇಕು. ಸೊ ಫಸ್ಟ್ ನೋಡಿ, ಇಲ್ಲಿ 3 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಅದನ್ನ ನಾನೇನ್ ಮಾಡಬೇಕು? ವೋಲ್ಟೇಜ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡಬೇಕು. 3 ಓಮ್ ರೆಸಿಸ್ಟೆನ್ಸ್ ಯಾವ್ದಕ್ಕೆ ಟಚ್ ಆಗಿರೋದು? ಕರೆಂಟ್ I1. ಯಾಕಂತಂದ್ರೆ ಲೂಪ್ 1 ಅಲ್ಲಿ ಇರೋದ್ರಿಂದ ಈ 3 ಓಮ್ ರೆಸಿಸ್ಟೆನ್ಸ್ ಕರೆಂಟ್ I1 ಗೆ. ಸೊ ನಾನೇನಂತ ಬರೀಬಹುದು? 3I1. ಬಟ್ ಇಲ್ಲಿ ಒಂದು ಡಿಫರೆನ್ಸ್ ಇರುತ್ತೆ ನೋಡಿ. ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿರೋದ್ರಿಂದ ಕರೆಂಟ್ ಯಾವ ರೀತಿ ಬರ್ತಾ ಇದೆ? ಹಿಂಗೆ ನೋಡಿ, ಹಿಂಗೆ ಈ ರೀತಿ ಬರ್ತಾ ಇರೋದು ಕರೆಂಟ್. ಈ ರೀತಿ ಬಂದು ನೆಗೆಟಿವ್ ಇಂದ ಪಾಸಿಟಿವ್ ಮತ್ತೆ ಹಿಂಗೋಗಿ ಹಿಂತಾನೆ ಬರ್ತಾ ಇರೋದು. ಸೊ ಈ ಡೈರೆಕ್ಷನ್ ಅನ್ನ ತೋರಿಸ್ಬೇಕು. ಏನಾಗ್ತಾ ಇದೆ? ಕೆಳಗಡೆ ಹೋಗ್ತಾ ಇದೆ. ಸೊ ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ನೋಡಿ, ಪಾಸಿಟಿವ್ ಇಂದ ದೂರ ಹೋಗ್ತಾ ಇದೆ. ಸೊ ದೂರ ಹೋಗ್ತಾ ಇದೆ ಅಂತಂದ್ರೆ ಮೈನಸ್ ಅಲ್ಲಿ ಬರಿಬೇಕು, ಸರಿನಾ? ಇವಾಗ ನೆಕ್ಸ್ಟ್ 13 ವೋಲ್ಟ್ ಬ್ಯಾಟ್ರಿ ಇದೆ. ಸೊ ಅದನ್ನ ಪಾಸಿಟಿವ್ ಅಲ್ಲೇ ಬರಿತೀವಿ. ಯಾಕೆ? ನೋಡಿ, ಪಾಸಿಟಿವ್ ಇಂದ ಎಂಟರ್ ಆಗ್ತಾ ಇರೋದು. ನೆಕ್ಸ್ಟ್ ಈ ರೀತಿ ಹೋಗ್ತೀವಿ. ಇಲ್ಲಿ I2 ಬರುತ್ತೆ. ಸೊ I2 ಯಾವ ರೀತಿ ವರ್ಕ್ ಆಗ್ತಾ ಇದೆ ನೋಡಿ? ಮೇಲೆ ಹೋಗ್ತಾ ಇದೆ. ಸೊ ಮೇಲೆ, ಸೊ ಪಾಸಿಟಿವ್ ಇಂದ ನೆಗೆಟಿವ್ ಮುಖಾಂತರ ಮೇಲೆ ಹೋಗ್ತಾ ಇದೆ. ಸೊ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಪಾಸಿಟಿವ್ ಆಗಿ ತಗೋಬೇಕು. ಈ ಒಂದು 2 ಓಮ್ ರೆಸಿಸ್ಟೆನ್ಸ್ ಅನ್ನ ನಾನು ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ IR. ಸೊ ಕರೆಂಟ್ ಯಾವ್ದಿರೋದು? ಲೂಪ್ 2 ಅಲ್ಲಿ I2, ರೆಸಿಸ್ಟೆನ್ಸ್ ಈಸ್ 2. ಸೊ 2I2 ವಿಲ್ ಬಿ ಈಕ್ವಲ್ ಟು VAB. ಸಿಂಪಲ್. ನಮಗೆ I1 ವ್ಯಾಲ್ಯೂ ಕೂಡ ಗೊತ್ತಿದೆ, I2 ವ್ಯಾಲ್ಯೂ ಕೂಡ ಗೊತ್ತಿದೆ. ಸಿಂಪಲ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಗುತ್ತೆ. -3 ಇಂಟು I1 ವ್ಯಾಲ್ಯೂ ಏನು? 3 ಪ್ಲಸ್ 13 ಪ್ಲಸ್ 2 ಇಂಟು I2 ವ್ಯಾಲ್ಯೂ ಏನು? 6 ವಿಲ್ ಬಿ ಈಕ್ವಲ್ ಟು VAB. -3 3 9 ಪ್ಲಸ್ 13 ಪ್ಲಸ್ 6 2 12 ವಿಲ್ ಬಿ ಈಕ್ವಲ್ ಟು VAB. 12 ಪ್ಲಸ್ 13 ಏನಾಯ್ತು? 25. 25 ಮೈನಸ್ 9 ಏನಾಗುತ್ತೆ? 16. ಸೊ VAB ವಿಲ್ ಬಿ ಈಕ್ವಲ್ ಟು 16 ವೋಲ್ಟ್. ದಟ್ ಈಸ್ ದ ವೋಲ್ಟೇಜ್ ಅಕ್ರಾಸ್ A and B point is equal to 4. So the voltage between A and B point is equal to 16 volt. So simple. ಅವ್ರು ಏನು ಕ್ವಶನ್ ಕೇಳಿದ್ರು? ಫೈಂಡ್ ದ ವೋಲ್ಟೇಜ್ ಬಿಟ್ವೀನ್ A and B. ಸೊ ಫೈಂಡ್ ಔಟ್ ಮಾಡಿದ್ವಿ. ಸಿಂಪಲ್ ಏನು? ಮೊದಲನೇ ಲೂಪಿಗೆ ಒಂದ್ಸಲಿ KVL, ಎರಡನೇ ಲೂಪಿಗೆ ಒಂದ್ಸಲಿ KVL, ಕರೆಂಟಿನ ವ್ಯಾಲ್ಯೂಗಳನ್ನ ಕಂಡುಹಿಡ್ಕೊಂಡ್ವಿ. ಆ ಕರೆಂಟಿನ ವ್ಯಾಲ್ಯೂನ ಇಟ್ಕೊಂಡು ಇಲ್ಲಿ ನಾವು ವೋಲ್ಟೇಜ್ ಅನ್ನ ಕಂಡುಹಿಡಿದೀವಿ. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಜಾಸ್ತಿ ಡಿಫ್ರೆಂಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ, ನೀವು ನೋಡ್ಬೋದು. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ವೆರೈಟಿ ಆಗಿರುವಂತಹ ಪ್ರಾಬ್ಲಮ್ಗಳನ್ನ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.